ಹಾಯ್, ಐ ಆಮ್ ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ಇವತ್ತು ನಿಮಗೆ USB ಪೆನ್ ಡ್ರೈವ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. USB ಪೆನ್ ಡ್ರೈವ್ ತೊಗೊಳಕ್ಕಿಂತ ಮುಂಚೆ ಏನು ನೋಡಬೇಕು, ನೀವು ನೋಡಿರ್ಬೋದು. USB ಪೆನ್ ಡ್ರೈವ್ ತೊಗೊಬೇಕಾದ್ರೆ ನಿಮಗೆ USB 3.0 ಅಂತ ಇರುತ್ತೆ ಆ್ಯಂಡ್ USB 2.0 ಅಂತ ಇರುತ್ತೆ. ಏನಿದು USB 2.0 ಆ್ಯಂಡ್ 3.0 ಅಂತ ನಿಮ್ಗೆ ಅನಿಸಿರ್ಬೋದು. ಅದು ಕಾಪಿಯಿಂಗ್ ಸ್ಪೀಡ್. ನಿಮಗೆ USB 3.0ದಲ್ಲಿ ತುಂಬ ರೀಡ್ ಆ್ಯಂಡ್ ರೈಟ್, ನೀವು ಕಾಪಿ ಮಾಡಬೇಕಾದ್ರೆ ಮತ್ತು ರೈಟ್ ಮಾಡಬೇಕಾದ್ರೆ ನಿಮಗೆ ಸ್ಪೀಡು ತುಂಬ ಜಾಸ್ತಿ ಸಿಗುತ್ತೆ. ಆ್ಯಂಡ್ 2.0ದಲ್ಲಿ ನಿಮ್ಗೆ ಅಷ್ಟೊಂದು ಸಿಗಲ್ಲ, ಕಮ್ಮಿ ಸಿಗುತ್ತೆ. ಆ್ಯಂಡ್ USB 2.0 ಕಾಸ್ಟು ತುಂಬ ಕಮ್ಮಿ ಇರುತ್ತೆ. ಆ್ಯಂಡ್ USB 3.0ಅದು 100-150 ರೂಪಾಯಿ ಜಾಸ್ತಿ ಇರ್ಬೋದು. ಆ್ಯಂಡ್ ನಿಮಗೆ USB 2.0 ನಿಮ್ಮ ಪೆನ್ ಡ್ರೈವ್ 3.0 ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿರ್ಬೋದು. ಪೆನ್ ಡ್ರೈವ್ ಮೇಲೆ ಒಂದೊಂದ್ಸಲ ಬರ್ದಿರುತ್ತೆ USB 2.0 and 3.0 ಅಂತ. ಆ ಥರ ಬರ್ದಿಲ್ಲ ಅಂತ ಅಂದರೆ ನಿಮಗೆ ಇಲ್ಲಿ ನೋಡ್ಬೋದು ಪೆನ್ ಡ್ರೈವಲ್ಲಿ ಇದು 3.0 ಪೆನ್ ಡ್ರೈವು. ಇದು ಮೇಲ್ಗಡೆ ಬ್ಲೂ ಕಲರ್, ನೀಲಿ ಕಲರ್ ಇರುತ್ತಲ್ಲ, ಇದು USB 3.0. ಆ ನೀಲಿ ಕಲರ್ ಇಲ್ಲ ಅಂದರೆ ಅದು USB 2.0. ನೀವು ಇಲ್ಲಿ ನೋಡ್ಬೋದು, ನೀಲಿ ಕಲರ್ ಅಲ್ಲ, ಯಾವುದೋ ಬೇರೆ ಕಲರ್ ಇರುತ್ತೆ USB 2.0ದಲ್ಲಿ. ಆ್ಯಂಡ್ ನೀವು ನೋಡ್ಬೋದು, ನನಗೆ ರೀಡ್ ಆ್ಯಂಡ್ ರೈಟ್ ಸ್ಪೀಡು ನಿಮಗೆ USB 3.0 ತುಂಬ ಜಾಸ್ತಿ ಸಿಗುತ್ತೆ, ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ USB 2.0ದಲ್ಲಿ ತುಂಬ ಕಮ್ಮಿ ಸಿಗುತ್ತೆ. ಆ್ಯಂಡ್ ನಿಮಗೆ ನೀವು USB 3.0 ನಿಮಗೆ ಯೂಸ್ ಆಗಬೇಕು ಅಂದರೆ, ಆ ಸ್ಪೀಡು ನಿಮಗೆ ಯೂಸ್ ಆಗಬೇಕು ಅಂದರೆ ನಿಮ್ಮ ಸಿಸ್ಟಮಲ್ಲೂ ಕೂಡ USB 3.0 ಸಪೋರ್ಟ್ ಆಗುವಂಥ USB ಪೋರ್ಟ್ ಇರಬೇಕು. ಈ ಥರ ಪೋರ್ಟ್ ಇರುತ್ತಲ್ಲ ನಿಮ್ಮ ಸಿಸ್ಟಮಲ್ಲಿ, ಅದು ಕೂಡ USB 3.0 ಸಪೋರ್ಟ್ ಆಗಬೇಕು. ಅದರಲ್ಲೂ ಕೂಡ ಬ್ಲೂ ಕಲರ್ ಸಿಂಬಲ್, ನಿಮ್ಮದು ಹಿಂದ್ಗಡೆ ಪೋರ್ಟಲ್ಲಿ ಬ್ಲೂ ಕಲರ್ ಇದೆ ಅಂದರೆ, ಈ ಥರ ಪೋರ್ಟಲ್ಲಿ ಬ್ಲೂ ಕಲರ್ ಇದೆ ಅಂದರೆ ಅದು USB 3.0 ಪೋರ್ಟ್ ಅಂತ. ಅದರಲ್ಲಿ ಮಾತ್ರ ನೀವು USB 3.0ನ ಯೂಸ್ ಮಾಡಿದ್ರೆ ಮಾತ್ರ ತುಂಬ ಹೈ ಸ್ಪೀಡ್ ಸಿಗುತ್ತೆ. ಹಾಗಂತ ಇದು USB 3.0 ಪೋರ್ಟಲ್ಲಿ ಮಾತ್ರ ವರ್ಕ್ ಆಗುತ್ತೆ ಅಂತ ಅಲ್ಲ. USB 2.0 ಪೋರ್ಟಲ್ಲೂ ನೀವು ಹಾಕ್ಬೋದು, ಬಟ್ ಅಷ್ಟೊಂದು ಸ್ಪೀಡಲ್ಲಿ ಕಾಪಿ ಆಗಲ್ಲ. ನೀವು ಇದನ್ನು ಯಾವ ಪೋರ್ಟಿಗೆ ಬೇಕಾದ್ರೂ, 2.0 ಪೋರ್ಟಿಗೆ ಬೇಕಾದರೂ ಹಾಕ್ಬೋದು, USB 3.0 ಪೋರ್ಟಿಗೆ ಬೇಕಾದರೂ ಹಾಕ್ಬೋದು. ಸೊ ನಾನು ನಿಮಗೆ ಫೈನಲಿ ಹೇಳೋದೇನು ಅಂದರೆ, ನೀವು ಪೆನ್ ಡ್ರೈವ್ ತೊಗೊಬೇಕಾದ್ರೆ USB 3.0 ಪೆನ್ ಡ್ರೈವ್ ಇರುತ್ತಲ್ಲ, USB 3.0 ಪೆನ್ ಡ್ರೈವ್ ಇರುತ್ತಲ್ಲ, ಇದನ್ನೇ ತಗೊಳ್ಳಿ. ಇದನ್ನು ಪ್ರಿಫರ್ ಮಾಡಿ. ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗಿರ್ಬೋದು, ಬಟ್ ನಿಮಗೆ ತುಂಬ ಯೂಸ್ ಆಗುತ್ತೆ. ಫಾಸ್ಟಾಗಿ ಕಾಪಿ ಆಗುತ್ತೆ. USB 3.0 ಕಮ್ಮಿ ದುಡ್ಡು, ಬಟ್ ಇದನ್ನು USB 3.0 ತೊಗೊಳ್ಳೋದನ್ನು ಪ್ರಿಫರ್ ಮಾಡಿ. ಓಕೆ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ SD ಕಾರ್ಡ್ಸ್, ಮೆಮೊರಿ ಕಾರ್ಡ್ ತೊಗೊಳೋಕ್ಕಿಂತ ಮುಂಚೆ ಏನು ನೋಡಬೇಕು, ಅದನ್ನು ಯಾವ ಥರ ತೊಗೊಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕೆಳಗಡೆ ಥಮ್ಸ್ ಅಪ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನಾನು ಬೇರೆ ವಿಡಿಯೋಗಳನ್ನ ನಾನು ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ, ಟೆಕ್ ಇನ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು, ಬಾಯ್. ಬರ್ಡ್ ಕಂಪ್ಯೂಟರ್ ನೀವು 7,950 ರೂಪೀಸ್ ಅಂದರೆ, ನೀವು ವಿತೌಟ್ ನಿಮ್ಮದು DVD ರೇಟ್ ಇಲ್ಲದೆ 7,950 ರೂಪೀಸ್ ಅಂದರೆ 9,000 ರೂಪೀಸ್ ಆಗುತ್ತೆ. ವಿತ್ DVD ರೇಟ್